ಈಗ ಅಂದ್ರೆ ಅವ್ರ ಫ್ಯಾಮಿಲಿ ಅವ್ರನ್ನ ಕೂಡ ನೀವು ಹೋಗಿ ಮಾತಾಡ್ಸೋದು ಆ ಥರ ಎಲ್ಲ ಆಗತ್ತಾ? ಇವಾಗ ಯೂಶುವಲ್ ಆಗಿ ಕೇಸ್ ತಗೋತೀವಿ, ಇವಾಗ ದರ್ಶನ್ ಅವ್ರದ್ದೇ ಅಲ್ಲ. ಈಗ ನೋಡಿ, ಯಾವುದೇ ನಾವೊಂದು ಪ್ರಕರಣವನ್ನ ನಾವು ತೆಗೆದುಕೊಂಡಲ್ಲಿ ಸಪೋಸ್ ಆ ಆರೋಪಿ ನ್ಯಾಯಾಂಗ ಬಂಧನದಲ್ಲಿ ಇರ್ತಾನೆ, ಅಂದ್ರೆ ಜೈಲಿನಲ್ಲಿ ಇರ್ತಾರೆ. ಆಗ ಅವ್ರು ಖಂಡಿತ ಅವ್ರ ಮನೆಯವರು, ಅವ್ರ ತಂದೆ ತಾಯಿನೋ ಅವರ ಪತ್ನಿನೋ ಯಾರೋ ಒಬ್ರು ಬಂದು ಅದನ್ನ ಮಾತಾಡಿಸುವಂತ, ನಮ್ಮನ್ನ ಭೇಟಿಯಾಗುವಂಥದ್ದು, ಕೇಸಿನ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವಂಥದ್ದು ಆಗ್ತಾ ಇರುತ್ತೆ. ಅದು ಸಾಮಾನ್ಯ ಪ್ರಕ್ರಿಯೆ. ಅದು ಈಗ ಸಿದ್ದರಾಮಯ್ಯ ಅವ್ರದ್ದು ಕೂಡ ಒಂದು ಸೆನ್ಸ್ ಅಂದ್ರೆ ತುಂಬಾ ಇವಾಗ ಹೈ ಪ್ರೊಫೈಲ್ ಕೇಸಸ್ ಅಂತ ಪ್ರಾಬಬ್ಲಿ ಅದಕ್ಕೆ ಅಂತಾರೆ ಅಂತ ನನ್ಗೆ ಅನ್ಸುತ್ತೆ, ಬಿಕಾಸ್ ದೇ ಆರ್ ನೋನ್ ಟು ಪೀಪಲ್. ಹೌದು, ತುಂಬಾ ಜನ ಗೊತ್ತಿದ್ದಾರೆ. ಖಂಡಿತ. ಸೊ ಆ ಕೇಸ್ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಅದರಲ್ಲಿ ಏನಾಗಿತ್ತು ನೋಡಿ, ಗೌರವಾನ್ವಿತ ರಾಜ್ಯಪಾಲರು ಒಂದು ಆದೇಶವನ್ನ ಮಾಡಿರ್ತಾರೆ. ಆ ಆದೇಶದಲ್ಲಿ ಏನಾಗಿರ್ತದೆ ಅಂದ್ರೆ, ಈ ಮುಖ್ಯಮಂತ್ರಿಗಳನ್ನ ಅಭಿಯೋಜನೆಗೆ ಅಂದ್ರೆ ಟು ಪ್ರಾಸಿಕ್ಯೂಟ್ ದಿ ಚೀಫ್ ಮಿನಿಸ್ಟರ್, ಅವರು ಒಂದು ಆದೇಶವನ್ನು ಅಂದ್ರೆ ಒಂದು ಅನುಮೋದನೆಯನ್ನು ನೀಡಿರ್ತಾರೆ, ಪರ್ಮಿಷನ್ ಕೊಟ್ಟಿರ್ತಾರೆ. ಮುಖ್ಯಮಂತ್ರಿಗಳನ್ನು ಕೂಡ ಪ್ರಾಸಿಕ್ಯೂಟ್ ಮಾಡಬೇಕು ಯಾವುದೋ ಒಂದು ವಿಚಾರದಲ್ಲಿ, ಈ ಮೂಡ ಒಂದು ಪ್ರಕರಣದಲ್ಲಿ ಅಂತ ಹೇಳಿ ಅವರೊಂದು ಅನುಮತಿಯನ್ನ ಕೊಟ್ಟಿರ್ತಾರೆ. ಆ ಅನುಮತಿ ಕೊಡ್ಲಿಕ್ಕೆ ರಾಜ್ಯಪಾಲರಿಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಯಾಕೆಂತಂದ್ರೆ ರಾಜ್ಯಪಾಲರು ಮಂತ್ರಿಮಂಡಲವನ್ನ ವಿರೋಧಿಸಿ, ಮಂತ್ರಿಮಂಡಲದ ಒಂದು ಒಪ್ಪಿಗೆ ಇಲ್ಲದೆ ಈ ಒಂದು ಆದೇಶ ಮಾಡಿದ್ದಾರೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಹೈಕೋರ್ಟಿನ ಮೆಟ್ಟಿಲು ಏರಿದ್ರು. ನಾವು ರಾಜ್ಯಪಾಲರು ಏನೊಂದು ಆದೇಶ ಮಾಡಿದ್ರು ಅದು ಸರಿ ಇದೆ ಅಂತ ಹೇಳಿ ಅದನ್ನ ವಾದ ಮಂಡಿಸಿದ್ವಿ. ಅದು ಒಂದು ಒಳ್ಳೆ ಅನುಭವ. ಯಾಕೆಂತಂದ್ರೆ ನಮ್ಮ ವಿರುದ್ಧ ಈ ನಮ್ಮ ಇವರು ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ರವರಿದ್ರು, ಅನಂತರ ಅಭಿಷೇಕ್ ಮನು ಸಿಂಘ್ವೀರ್ ಅವರಿದ್ರು, ಹಿರಿಯ ವಕೀಲರು. ಹಾಗಾಗಿ ಅದೊಂದು ಒಳ್ಳೆ ಅನುಭವ ಅಂತ ಹೇಳ್ಬೋದು ಅಷ್ಟೇ. ನಾವು ಆ ಪ್ರಕರಣವನ್ನ ಅದು ಗೆದ್ವಿ. ಆ ಪ್ರಕರಣದಲ್ಲಿ ನಮಗೆ ಜಯ ಸಿಕ್ಕಿತ್ತು. ಒಳ್ಳೆ ಅನುಭವ. ನೀವು ಮೀಡಿಯಾಗೆ ರಿಯಾಕ್ಟ್ ಮಾಡೋವಾಗ ನೋಡಿದ್ವಿ ನಾವು, ನಿಮ್ಗೆ ತುಂಬಾ ಖುಷಿ ಆಗಿತ್ತು. ಸೊ ಫುಲ್ ಸ್ಮೈಲ್ ಮಾಡ್ಕೊಂಡ್ರೆ ಇಲ್ಲ ನಮ್ಗೆ ಖುಷಿ ಅನ್ನೋದೇನಿಲ್ಲ ಮೇಡಮ್. ಕೇಸ್ ಗೆದ್ದಾಗ ಖುಷಿ ಆಗುತ್ತೆ. ಸಾಮಾನ್ಯವಾಗಿ ಕಕ್ಷಿದಾರರ ಪರವಾಗಿ ನಾವು ಒಂದು ಕೇಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಹ್ಯಾಪಿನೆಸ್ ಅನ್ನೋದಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಸೊ ಅಂದ್ರೆ ಈಗ ಒಂದು ಪ್ರೊಫೆಷನ್ ನಾವು ಚೂಸ್ ಮಾಡ್ತೀವಿ ಅಂತಂದ್ರೆ, ಇವಾಗ ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ಪ್ಯಾಷನ್ ಅಂತ ಇರುತ್ತೆ. ನೀವ್ ಹೇಳಿದ್ರಿ ಆಕ್ಸಿಡೆಂಟ್ ಆಗಿ ನಾನು ಬಂದಿದ್ದು. ಸೊ ಬಂದ್ಮೇಲೆ ನಿಮ್ಗೆ ಖುಷಿ ಇದೆಯಾ ಸರ್ ಈ ಫೀಲ್ಡ್? ಖಂಡಿತ. ನೋಡಿ, ನಾನು ಅದೇ ಹೇಳಿದ್ನಲ್ಲ, ಆಕ್ಸಿಡೆಂಟ್ ಅಲ್ಲಿ ಕೋರ್ಸ್ ಜಾಯ್ನ್ ಆದೆ. ಅನಂತರ ನನಗೆ ಕೆಲವೊಂದಷ್ಟು ವಿಚಾರಗಳು ಒಂದೊಂದೇ ಗೊತ್ತಾಗ್ತಾ ಹೋಯ್ತು. ಈ ಲೀಗಲ್ ಪ್ರೊಫೆಷನ್ ಅಂದ್ರೆ ಏನು ಅಂದ್ರೆ ಇದೆಲ್ಲ ಒಂದೊಂದೇ ಏನು ನನ್ನ ಗಮನಕ್ಕೆ ಬರ್ತಿತ್ತು. ದೆನ್ ಸರ್ಟನ್ಲಿ ನಾನು ಪ್ಯಾಷನೇಟ್ ಆಗಿ ಅದನ್ನು ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂತಂದರೆ ಇವತ್ತಿನ ದಿನ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ವಕೀಲರ ಪಾತ್ರ ಬಹಳ ದೊಡ್ಡದಿದೆ ಮೇಡಮ್. ನಮ್ಗೆ ಹೇಳ್ತೀನಿ, ಹಿಂದೆ ಒಬ್ಬರು ಪ್ರಧಾನ ಮಂತ್ರಿ ಅವರು ಒಂದು ಯೋಜನೆಯನ್ನು ರೂಪಿಸ್ಲಿಕ್ಕೆ ಸಿದ್ಧ ಆಗ್ತಾರೆ. ಏನಂತ ಅಂದರೆ 25 ವರ್ಷಗಳ ಕಾಲ ಚುನಾವಣಾ ಅವಧಿಯನ್ನ 25 ವರ್ಷಗಳ ಕಾಲ ವಿಸ್ತರಣೆ ಮಾಡಬೇಕು ಅನ್ನೋದೊಂದು ಪ್ರಪೋಸಲ್ ಬರ್ತದೆ. ಅದು ಯಾರು ಅಂತ ತಮ್ಮ ಊಹೆಗೆ ಬಿಟ್ಟಿದ್ದು. ಆಕೆ ಏನೊಂದು ಈ ಒಂದು ವಿಚಾರವನ್ನ ಮಂತ್ರಿ ಮಂಡಲದಲ್ಲೂ ಕೂಡ ಆಕೆ ಒಂದು ವ್ಯಕ್ತಪಡಿಸಿರ್ತಾರೆ. ಅಂದ್ರೆ ಈ ಒಂದು ಅಭಿಪ್ರಾಯವನ್ನ ಈ ರೀತಿ ಮಾಡಿದ್ರೆ ಹೇಗೆ ಅಂತ. ನೋಡಿ, ಇದಕ್ಕೂ ಮುಂಚೆ ಏನಾಗಿರುತ್ತೆ, ಒಂದು ಕೇಶವಾನಂದ ಭಾರತಿ ಅಂತ ಒಂದು ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಿರ್ಧಾರ ಆಗಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್, ನಮ್ಮ ಸಂವಿಧಾನದ ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನ ಮಾಡಿಫೈ ಮಾಡಿಕೊಡುದು ಅಂತ. ಈ ಪ್ರಕರಣದಲ್ಲಿ ಹಿರಿಯ ವಕೀಲರಾದಂಥ ನಾನಿ ಪಾಲ್ಕೆವಾಲಾರವರು ವಾದ ಮಂಡಿಸಿ ಆ ಪ್ರಕರಣದಲ್ಲಿ ಒಂದು ಜಯವನ್ನ ಗಳಿಸಿರುವಂಥದ್ದು. ನೋಡಿ, ಚುನಾವಣೆ 5 ವರ್ಷಕ್ಕೆ ಬರೋದು ಇಟ್ಸ್ ಅ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್, ಆಯ್ತಲ್ಲ. ಸೊ ಅವರು ಬೇಸಿಕ್ ಸ್ಟ್ರಕ್ಚರ್ ಅನ್ನ ಯಾವುದೇ ರೀತಿ ಚೇಂಜಸ್ ಮಾಡಬಾರ್ದು, ಅಂದ್ರೆ ಅಮೆಂಡ್ ಮಾಡಬಾರ್ದು ಅಂತ ಹೇಳಿ ಅವರು ವಾದವನ್ನ ಮಂಡಿಸಿ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆದೇಶ ಕೂಡ ಆಗ್ತದೆ. ಸರ್ಕಾರ ಯಾವುದೇ ರೀತಿ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಯಾವುದೇ ರೀತಿ ಅದಕ್ಕೆ ತಿದ್ದುಪಡಿ ತರಬಾರ್ದು ಅಂತ ಹೇಳಿ ಆ ಒಂದು ಆದೇಶ ಇದ್ದಿದ್ರಿಂದ ಆ ಒಬ್ಬ ವಕೀಲ ಆ ಒಂದು ವಾದವನ್ನ ಮಾಡಿ ಆ ಒಂದು ಆದೇಶವನ್ನ ಪಡೆದಿದ್ರಿಂದ ನೋಡಿ ಇವತ್ತು
ಆ ಒಂದು ಏನೊಂದು ಪ್ರಪೋಸಲ್ ಇತ್ತು 25 years ಎಲೆಕ್ಷನ್ ಟರ್ಮ್ ಅಂತ, ಅದನ್ನು ತರಲಿಕ್ಕೆ ಸಾಧ್ಯ ಆಗಿಲ್ಲ. ಹೌದು. ಆಯ್ತಲ್ಲ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಸಂವಿಧಾನವನ್ನ ರಚನೆ ಮಾಡೋದ್ರಲ್ಲಿ ಅದರಲ್ಲಿ ಬಹುಪಾಲು ಅಂದ್ರೆ ಒಂದು 3/4 ಜನ ಅದರಲ್ಲಿ ಇದ್ದವರೆಲ್ಲ ವಕೀಲರೇ. ಎರಡನೇದಾಗಿ. ಮೂರನೇದಾಗಿ, ಇಡೀ ಸಂವಿಧಾನದಲ್ಲಿ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದರಲ್ಲಿ ಕಂಡು ಬರುವಂತಹ ಒಂದೇ ಒಂದು ವೃತ್ತಿ ಅಂದ್ರೆ ಅದು ವಕೀಲರ ವೃತ್ತಿ. ಅಡ್ವೊಕೇಸಿ ಇಸ್ ದಿ ಓನ್ಲಿ ಪ್ರೊಫೆಷನ್ ವಿಚ್ ಫೈಂಡ್ಸ್ ಇಟ್ಸ್ ಪ್ಲೇಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇನ್ನು ಯಾವುದೇ ವೃತ್ತಿ ಬಗ್ಗೆ ಇಡೀ ಸಂವಿಧಾನದಲ್ಲಿ ಮಾತಾಡಲ್ಲ, ವಕೀಲರ ವೃತ್ತಿ ಬಗ್ಗೆ ಮಾತ್ರ ಮಾತಾಡ್ತಾರೆ. ಸೊ ಹಾಗಾಗಿ ಕೆಲವೊಂದು ವಿಚಾರಗಳು ನಮಗೆ ತಿಳಿತಾ ಏನೋಯ್ತು. ಈಗ ಏನಾಗ್ತದೆ, ಯೂಶಲಿ ಬೆಳೀತಾ ಮಕ್ಕಳಿಗೆ IAS ಆಗ್ಬೇಕು, IPS ಆಗ್ಬೇಕಂತ ಸಾಮಾನ್ಯವಾಗಿ ನನಗೂ ಕೂಡ ಆ ರೀತಿ ಹೇಳಿದ್ದುಂಟು. ಈಗ ನಾವು ಒಂದು ಏನು ವಕೀಲಿಕೆಗೆ ಒಂದು ಕಾಲಿಟ್ಟ ಮೇಲೆ ಎಷ್ಟೋ IAS IPS ಒಂದು ಆ ಒಂದು ಪದೋನ್ನತಿಯ ಒಂದು ಅಧಿಕಾರಿಗಳು, ಆ ಒಂದು ದರ್ಜೆಯ ಅಧಿಕಾರಿಗಳು ಮಾಡಿರುವಂತಹ ಆದೇಶಗಳನ್ನು ನಾವು ಅದನ್ನು ನಾವು ಸೆಟ್ ಅಸೈಡ್ ಮಾಡಿಸಿರುವಂಥದ್ದು ನೂರಾರಿದೆ ಆ ರೀತಿ ಉದಾಹರಣೆಗಳು. ಹಾಗಾಗಿ ವಕೀಲರಿಗೆ ಮೇಡಮ್ ಈಗ ಯಾವುದೇ ಬೇರೆ ಒಂದು ನೀವು ನಮ್ಮ ಕಾರ್ಯಾಂಗದಲ್ಲಿ ತಗೊಳ್ಳಿ, IAS IPS ಅವರು ಒಂದು ಚೌಕಟ್ಟಿನ ಒಳಗೆ ಕೆಲಸ ಮಾಡಬೇಕು. ಆಯ್ತಲ್ಲ. ಇನ್ನು ಯಾವುದೇ ಒಂದು ವೃತ್ತಿ ತಗೊಳ್ಳಿ, ಒಂದು ಚೌಕಟ್ಟು ಅಂತ ಇರ್ತದೆ. ನಾನು ಬಿಸ್ನೆಸ್ ಹೇಳ್ತಿಲ್ಲ, ಜನರಲ್ ಆಗಿ ನಮಗೆ ಆ ರೀತಿ ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ವಕೀಲರು ನಾಲ್ಕು ದಿಕ್ಕಲ್ಲೂ ಕೂಡ ನಾವು ಕೆಲಸ ಮಾಡ್ಬೋದು ಸಮಾಜದ ಒಳಿತಿಗಾಗಿ. ಹಾಗಾಗಿ ಯಾವುದನ್ನು ಕೂಡ ಪ್ರಶ್ನೆ ಮಾಡ್ಬೋದು ಅನ್ನೋದು ನಮ್ಮ ಸಂವಿಧಾನ ಎಲ್ರಿಗೂ ಹಾಕ್ಕೊಟ್ಟಿದೆ. ಸೊ ಎಲ್ಲರೂ ಕೂಡ ಎಲ್ಲವನ್ನು ಪ್ರಶ್ನೆ ಮಾಡ್ಬೋದು. ಈ ಎಲ್ಲ ಒಂದಷ್ಟು ಅಂಶಗಳು ವಕೀಲಿಕೆಗೆ ಬಂದ ನಂತರ ಕೆಲವೊಂದಷ್ಟು ಏನು ನಾವು ಈ ವೃತ್ತಿ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಇದನ್ನೆಲ್ಲ ಒಂದೊಂದೇ ಗಮನಕ್ಕೆ ಬರ್ತಾ ಸೊ ನಾನೇನು ಆಕ್ಸಿಡೆಂಟಲ್ ಅಂತ ಹೇಳಿದೆ, ಅದು ಒಂದು ಪ್ಯಾಷನ್ ಆಗಿ ಕನ್ವರ್ಟ್ ಆಯಿತು.